ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇದು ಏನಂದ್ರೆ ನಾನೊಂದು ಹೊಸದು ಪ್ಯಾನ್ ತಗೊಂಡಿದ್ದೆ, ದೋಸಾ ಪ್ಯಾನ್. ನೀರ್ ದೋಸೆ ಮಾಡ್ಲಿಕ್ಕಂತ ಹೇಳಿ ಈ ತರದ್ದು ತಗೊಂಡಿದ್ದೆ. ಇದನ್ನ ಸೆಟ್ ಮಾಡ್ಬೇಕಲ್ವಾ ಇನಿಷಿಯಲ್ ಟೈಮ್ ತಗೊಂಡಾಗ ನಾವು ಫಸ್ಟ್ ಟೈಮ್. ಸೊ ಅದನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ನಾವು ಬ್ರೌನ್ ರೈಸ್ ತಿಂತೇವಲ್ವಾ, ಅದು ಕುಕ್ ಮಾಡಿರುವಂತಹ ನೀರ್ ಇರುತ್ತಲ್ವಾ, ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ಬಸಳೆ ಸೊಪ್ಪಿರುತ್ತಲ್ವಾ, ಅದನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ನಾರ್ಮಲ್ ಆಗಿ ನಾವು ತೊಳೆಯೋದು ಮತ್ತೆ ಎಣ್ಣೆ ಹಚ್ಚಿ ಇಡೋದು ಆ ಪ್ರೊಸೀಜರ್ ಇರುತ್ತಲ್ವಾ, ಅದನ್ನ ಫಾಲೋ ಮಾಡ್ತೇವೆ. ಇದು ಸ್ವಲ್ಪ ಶೇಂಗಾ ಫ್ರೈ ಮಾಡ್ಲಿಕ್ಕಿತ್ತು, ಅದನ್ನ ಧೀರಜ್ ಫ್ರೈ ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಆರುಷ್ಗೆ ಇಂಥದ್ದೆಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ. ನಾವೇನಾದ್ರೂ ಈ ತರದ್ದು ಕೆಲಸ ಮಾಡುವಾಗ ನಾನು ಬರ್ತೇನೆ ಅಂತ ಹೇಳ್ತಾ ಇರ್ತಾನೆ. ಈ ಒಗ್ಗರಣೆ ಹಾಕುವಾಗ ಇರಬಹುದು ಅಥವಾ ಈ ತರ ಶೇಂಗಾ ಫ್ರೈ ಮಾಡುವಾಗ ಅದನ್ನ ಪ್ಯಾನಿಗೆ ಹಾಕೋದೆಲ್ಲ ಅವನಿಗೆ ಇಷ್ಟ ಆಗತ್ತೆ. ಒಂದ್ ಸ್ವಲ್ಪ ನಮ್ಗೆ ಕಷ್ಟ ಕೂಡ ಅಂತಾನು ಹೇಳ್ಬೇಕು, ಯಾಕಂದ್ರೆ ಮಕ್ಕಳಿಗೆ ಯಾವಾಗ ಹೇಗೆ ತಾಗ್ತದೆ ಬಿಸಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಇಂಥದ್ದು ಕೆಲ್ಸದ ಮೇಲೆ. ಮೇ ಬಿ ನಾನ್ ಯಾವಾಗ್ಲೂ ಅಡುಗೆ ಮಾಡ್ತಾ ಇರ್ತೇನಲ್ವಾ, ಅದಕ್ಕೋಸ್ಕರ ಅನ್ಸತ್ತೆ. ಅದನ್ನ ನೋಡಿ ನೋಡಿ ಅವನಿಗೆ ಕೂಡ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ದೋಸಾ ಪ್ಯಾನ್ ಏನ್ ಹಾಕಿ ರೆಡಿ ಮಾಡಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ದೋಸದ್ ಯಾವ್ದೋ ಒಂದು ಹಿಟ್ಟಿತ್ತು, ಅದನ್ನ ಹಿಟ್ಟು ಹಾಕಿ ಒಂದೆರಡು ದೋಸಾ ಮಾಡಿ ಮತ್ತೆ ಅದನ್ನ ವಾಶ್ ಮಾಡ್ತಾ ಇದ್ದೇನೆ. ಅದು ಪರ್ಫೆಕ್ಟ್ ಆಗ್ಲಿಲ್ಲ, ಆದ್ರೂನು ದೋಸಾ ಮಾಡಿ ಅದು ಮತ್ತೆ ಚೆನ್ನಾಗ್ ಬರುತ್ತಲ್ವಾ, ಅದಕ್ಕೋಸ್ಕರ ಹಿಟ್ಟಿತ್ತಂತ ಹೇಳಿ ಒಂದೆರಡು ದೋಸೆ ಮಾಡಿ ಇನ್ನು ವಾಶ್ ಮಾಡಿ ಮತ್ತೆ ಅದನ್ನ ವೈಪ್ ಮಾಡಿ ಎಣ್ಣೆ ಹಚ್ಚಿ ಇಡಬೇಕು. ಶೇಂಗಾ ಫ್ರೈ ಮಾಡುವಾಗ ಅದು ಹಾಕಿ ಒಂದು ಬಿಸಿ ಮುಟ್ಟಿದ ತಕ್ಷಣ ಶುರುವಾಗತ್ತೆ ಅದು ಫ್ರೈ ಆಗಿದ್ಯಾ ಅಂತ ನೋಡೋದಕ್ಕೆ. ನಮ್ಮ ಆರುಷಿದ್ದು ಅದು ಫ್ರೈ ಆಗೋವರೆಗೆ ಒಂದು 10-15 ತಿಂದಾಗತ್ತೆ ಅನ್ಸುತ್ತೆ. ಅವನಿಗೆ ವೆಯ್ಟ್ ಮಾಡ್ತಾ ಇರ್ತಾನೆ, ಯಾವಾಗ ಕೊಡ್ತಾರೆ ನನ್ಗೆ, ನಾನು ಯಾವಾಗ ಟೇಸ್ಟ್ ನೋಡಬಹುದು ಅಂತ ಹೇಳಿ. ಚಿಕ್ಕ ಮಕ್ಳಿರುವಾಗ ಇದ್ರಲ್ಲೇ ಅವರಿಗೆ ಒಂದು ಖುಷಿ ಅಲ್ವಾ. ಸೊ ಅವನಿಗೆ ಕೂಡ ಅದ್ ಚಿಕ್ಕ ಪುಟ್ಟ ವಿಷಯದಲ್ಲಿ ಖುಷಿ ತರಿಸ್ಬೇಕು ಅಂತ ಹೇಳಿ ನಮ್ಮದೊಂದು ಪ್ರಯತ್ನ. ಮತ್ತೆ ಇದು ಕಿಚನ್ಗೆ ನಾನು LED ಲೈಟ್ ಯೂಸ್ ಮಾಡ್ತೇನಲ್ವಾ, ಅದು ಹಾಫ್ ಮಾತ್ರ ಯೂಸ್ ಮಾಡಿದ್ದೆ. ಮತ್ತೊಂದು ಹಾಫ್ ಏನಾಗಿತ್ತು ಅಂದ್ರೆ, ನಾನು ಹಳೆ ಮನೇಲಿರುವಾಗ 2 ಸಪರೇಟ್ LED ಸ್ಟ್ರೈಪ್ಸ್ ತಗೊಂಡಿದ್ದೆ. ಸೊ ಎರಡು ಒಂದು ಮಲ್ಟಿಪ್ಲಗ್ ಯೂಸ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡ್ತಿದ್ದೆ. ಇಲ್ಲಿ ನನಗೆ ಆ ತರ ಆಪ್ಷನ್ ಇಲ್ಲ, ಎಲ್ಲವೂ ಒಂದ್ರಲ್ಲೇ ಇರ್ಬೇಕು. ಹಾಗೆ ಅರ್ಧ ಮಾತ್ರ ಹಾಕಿ ಮತ್ತೊಂದನ್ನ ಹಾಗೆ ಇಟ್ಟಿದ್ದೆ. ಮತ್ತೆ ನನ್ಗೆ ಲೆಂತ್ ಇದೆ ಹಾಕೋದಕ್ಕೆ, LED ಸ್ಟ್ರೈಪ್ ಕೂಡ ಇತ್ತು, ಅದಕ್ಕೊಂದು ಜಾಯಿನ್ ಮಾಡೋದು ಇರ್ಲಿಲ್ಲ ಪಿನ್. ಅದನ್ನ ತರಿಸಿದ್ವಿ, ಅದನ್ನ ಇವಾಗ ಪಿನ್ ಹಾಕಿ ಜಾಯಿನ್ ಮಾಡಿ ಮತ್ತೆ ಅಂಟಿಸಿದ್ವಿ. ಸೊ ಈ ತರ ಕಾಣ್ತಾ ಇದೆ, ಚೆನ್ನಾಗಾಯ್ತು. ನಮ್ಗೆ ಡೌಟ್ಫುಲ್ ಇತ್ತು ಆ ತರದ್ದು ಪಿನ್ ವರ್ಕ್ ಆಗ್ತದ ಇಲ್ವಾ ಅಂತ ಹೇಳಿ. ಮೊನ್ನೆ ಹಾರ್ಡ್ವೇರ್ ಅಂಗಡಿಗೆ ಹೋದಾಗ ತಂದಿದ್ವಿ. ಇನ್ನು ಶೇಂಗಾ ಫ್ರೈ ಆಗಿದೆ. ನಾನ್ ಹಾಕ್ತೇನೆ ಅಂತ ಹೇಳಿದ್ದು ಈ ತರ ಆಗಿತ್ತು. ಮತ್ತೆ ಅದನ್ನೆಲ್ಲ ಹೆಕ್ಕಿ ತೆಗ್ದು ಇವಾಗ ಪ್ರಾಪರ್ ಆಗಿ ಸ್ಟೋರ್ ಮಾಡಿ ಇಡ್ತಾ ಇದ್ದಾವೆ. ಒಂದು ಅರ್ಧ kg ಹಿಡಿತದೆ ಈ ಒಂದು ಡಬ್ಬದಲ್ಲಿ ಹಾಕಿಟ್ರೆ, ನಮ್ಗೆ ಬೇಕಾದ ಹಾಗೆ ನಾವು ತಿನ್ಬೋದಂತ ಹೇಳಿ. ಸುಮ್ನೆ ಅಂಗಡಿ ತಿಂಡಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ತರದ್ದೇನಾದ್ರೂ ಈಸಿಯಾಗಿ ಮಾಡುವಂತಹ ಸ್ನಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ. ಹಾಗೆ ಅದರಲ್ಲಿ ಪ್ರೋಟೀನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಅಂಡ್ ತುಂಬಾ ಚೀಪ್ ಆಗಿ ಕೂಡ ಸಿಗ್ತದಂತ ಹೇಳ್ಬಹುದು. ಇನ್ನು ರಾತ್ರಿಯ ಊಟಕ್ಕೆ ಸ್ವಲ್ಪ ಪಲ್ಯ ಶಾರ್ಟೇಜ್ ತರ ಇತ್ತು, ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದಾನೆ. ಸಂಜೆ ಟೈಮಿಗೆ ಏನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಇದ್ರೆ ಏನಾದ್ರೂ ಒಂದು ತರಕಾರಿ ಪಲ್ಯ ಮಾಡಿ ತಿಂದ್ರೆ ಈಸಿ ಆಗತ್ತೆ ಕೆಲ್ಸ, ಅಂಡ್ ಹೆಲ್ದಿ ಕೂಡ. ದೋಸೆ ಪ್ಯಾನ್ ಆವಾಗ್ಲೇ ವಾಶ್ ಮಾಡಿ ಇಟ್ಟಿದ್ನಲ್ವಾ, ಅದಕ್ಕೆ ಎಣ್ಣೆ ಹಚ್ಚಿ ಇಡ್ತಾ ಇದ್ದಾನೆ. ನಾನು ಎಣ್ಣೆ ಹಚ್ಚೋದ್ ಕೂಡ ತೆಂಗಿನಕಾಯಿ ಎಣ್ಣೆನೆ ಯೂಸ್ ಮಾಡ್ತೇನೆ. ಇವಾಗ ಈ ಸನ್ಫ್ಲವರ್ ಅಥವಾ ಬೇರೆ ಬೇರೆ ತರದ್ದು ಎಣ್ಣೆ ತರೋದೇ ಸ್ಟಾಪ್ ಮಾಡಿದಾನೆ. ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. 1-2-3 ತಿಂಗಳು ಜಾಸ್ತಿನೇ ಆಯ್ತು ಅನ್ಸುತ್ತೆ, ಆಲ್ಮೋಸ್ಟ್ 4 ತಿಂಗಳು ಆಯ್ತು ಅನ್ಸುತ್ತೆ. ಎಣ್ಣೆ ತರ್ಲೇ ಇಲ್ಲ, ಬೇರೆ ಎಣ್ಣೆ ಯಾವ್ದು ಮನೆಗೆ ತರ್ಲೇ ಇಲ್ಲ, ಓನ್ಲಿ ಕೋಕೋನಟ್ ಆಯಿಲ್. ಏನಕ್ ಬೇಕಾದ್ರೂ ಅದನ್ನೇ ಯೂಸ್ ಮಾಡುವಂತಹ ಒಂದು ಸಿಚುವೇಶನ್ ಅಲ್ಲಿ ಇದ್ದೇವೆ. ನೋಡ್ಬೇಕು ಈ ತರ ಎಷ್ಟು ಸಮಯ ಫಾಲೋ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ.
ಇನ್ನು ಬೀಟ್ರೂಟ್ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ 1-2 ನಿಮಿಷ ಆದ್ಮೇಲೆ ಪಲ್ಯ ಆಯ್ತು. ಇನ್ ಸ್ವಲ್ಪ ಹೊತ್ತು ಆರುಷ್ ಜೊತೆಗೆ ಸ್ಪೆಂಡ್ ಮಾಡುವ ಅಂತ ಹೇಳಿ ಒಟ್ಟಿಗೆ ಕುತ್ಕೊಂಡಿದ್ದೇವೆ. ಈ ಪಜಲ್ ಇದು ಆಕ್ಚುಲಿ ಹೇಳಬೇಕಂದ್ರೆ ತುಂಬಾ ಹಳೆಯ ವಿಡಿಯೋ ಅನ್ಸುತ್ತೆ. ಇದು ನಾನು ಅಪ್ಲೋಡ್ ಮಾಡದೆ ಹಾಗೆ ಉಳ್ದು ಬಿಟ್ಟಿತ್ತು, ಅದಕ್ಕೋಸ್ಕರ ಇವತ್ತು ಎಡಿಟ್ ಮಾಡ್ತಾ ಇದ್ದಾನೆ. ಈ ಪಜಲ್ ಎಲ್ಲ ತಂದು ಒಂದ್ ಸ್ವಲ್ಪ ದಿನ ಆದದ್ ಮಾತ್ರ ಆ ಟೈಮಲ್ಲಿ. ಸೊ ಅವನಿಗೆ ಅವಾಗ ಅಷ್ಟೊಂದು ಕ್ಲಾರಿಟಿ ಇರ್ಲಿಲ್ಲ ಈ ಪಜಲ್ ಜಾಯಿನ್ ಮಾಡೋದಕ್ಕೆ. ಇವಾಗ ಎಲ್ಲ ಅವನೇ ಕುತ್ಕೊಂಡು ಎಲ್ಲ ಸಾಲ್ವ್ ಮಾಡ್ತಾನೆ. ಆ ಟೈಮಲ್ಲಿ ನಾವು ಅವನಿಗೆ ಹೆಲ್ಪ್ ಮಾಡ್ಬೇಕಿತ್ತು. ಒಳಗಡೆಯಿಂದ ಏನೋ ಸೌಂಡ್ ಆಯ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ದ. ಏರ್ ಬ್ಲೋವರ್ ತೆಗ್ದಿದ್ರು ಧೀರಜ್, ಅದನ್ನ ಇಟ್ಕೊಂಡು ನಾನು ಮಾಡ್ತೇನೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾನೆ. ಮಕ್ಳಿಗೆ ಹಾಗೆ ಏನಂದ್ರೆ ಏನಾದ್ರೂ ಆಡುವಾಗ ಸ್ವಲ್ಪ ಬೇರೆ ಕಡೆ ಏನಾದ್ರೂ ಶಬ್ದ ಆಯ್ತು ಅಂದ್ರೆ ಅಥವಾ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ಅವ್ರಿಗೆ ಹೋಗ್ಬೇಕು ಅನ್ಸುತ್ತೆ. ಅವಾಗ ನಾವು ಫೋರ್ಸ್ ಮಾಡಿ ಕುತ್ಕೊಳ್ಳಿ ಅಂತ ಹೇಳೋದು ಅಲ್ಲ, ಅಥವಾ ಓಕೆ ಹೋದಲ್ಲ ನಾನು ಹೋಗ್ತೇನೆ, ನಾನು ಇನ್ನು ಆಡೋದಿಲ್ಲ ಅಂತ ಹೋಗೋದು ಕೂಡ ಸರಿಯಲ್ಲ. ಅದಕ್ಕಿಂತ ಅವ್ರಿಗೆ ಏನು ಯಾವ್ದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂತ ಹೋದ್ರು ಆ ಕೆಲ್ಸ ಆದ್ಮೇಲೆ ಅವರು ರಿಟರ್ನ್ ಬರ್ತಾರೆ ಅಂತ ಇದ್ರೆ ಅವ್ರು ರಿಟರ್ನ್ ಬರುವವರೆಗೆ ವೆಯ್ಟ್ ಮಾಡಿ ಮತ್ತೆ ಅವ್ರ ಜೊತೆಗೆ ಆಟ ಆಡೋದನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ವೆನ್ ವಿ ಹ್ಯಾವ್ ಸಮ್ ಟೈಮ್, ಅದು ತುಂಬಾ ಮ್ಯಾಟರ್ ಆಗುತ್ತೆ. ನಮ್ಗೆ ಟೈಮ್ ಇಲ್ಲದಾಗ ನಾವು ಅವರ ತಾಳಕ್ಕೆ ಕುಣಿಯೋದಕ್ಕಾಗೋದಿಲ್ಲ. ಬಟ್ ನಮ್ಗೆ ಯಾವಾಗ ಟೈಮ್ ಇದೆ ಆತರ ಸ್ವಲ್ಪ ವೆಯ್ಟ್ ಮಾಡೋದು ಹೇಳಿಕೊಟ್ರೆ, ಮತ್ತೆ ಎಲ್ಲದಕ್ಕೂ ಬೈಯೋದು ಹೊಡಿಯೋದು ಮಾಡದೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅವರು ಕೂಡ ಅದನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದ್ಲಿಗೆ ಅವನು 2 ಹಲ್ಕ್ ಮಾತ್ರ ಸಾಲ್ವ್ ಮಾಡ್ತಿದ್ದದ್ದು, ಇವಾಗ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಮಾಡ್ತಾನೆ ಅವಾಗ್ಲೇ ಹೇಳಿದ ಹಾಗೆ. ಇದು ನಾನು ನೆಕ್ಸ್ಟ್ ಡೇ ಕ್ಯಾಪ್ಚರ್ ಮಾಡಿದ್ದೆ ಆಕ್ಚುಲಿ. ಇದು ನೆಕ್ಸ್ಟ್ ಡೇಗೆ ನಾನು ಪೋಹ ಮಾಡ್ತಿದ್ದೆ ತಿಂಡಿ. ಈ ಪೋಹ ಮಾಡೋದಕ್ಕೆ ಸುಲಭ ಆದ್ರೂನುವೆ ಅದಕ್ಕೆ ನಾವು ಸ್ವಲ್ಪ ಆನಿಯನ್, ಟೊಮ್ಯಾಟೊ ಮತ್ತೆ ಪೊಟ್ಯಾಟೊ ಎಲ್ಲ ಹಾಕಬಹುದು ಅಲ್ವಾ. ಸೊ ನಮ್ಗೆ ತರಕಾರಿಗಳನ್ನ ಕೂಡ ತಿಂದ ಹಾಗಾಗತ್ತೆ ಅಂತ ಹೇಳಿ ಈ ತರದ ತಿಂಡಿ ನಾನು ಪ್ಲಾನ್ ಮಾಡಿ ಮಾಡ್ತೇನೆ. ಅಂದ್ರೆ ಮಧ್ಯಾಹ್ನಕ್ಕೆ ನಾನು ತರಕಾರಿ ಸ್ವಲ್ಪ ಕಡಿಮೆ, ಏನಾದ್ರೂ ಆ ತರದ ಪಲ್ಯ ಇರುತ್ತೆ ಅಥವಾ ಒಂದು ನಾನ್ ವೆಜ್ ಕುಕ್ ಮಾಡ್ತೇನಂತ ಇರುತ್ತೆ, ಅಥವಾ ಸೋಯಾಬೀನ್. ಇವತ್ ನಾನು ಆಕ್ಚುಲಿ ಮಧ್ಯಾಹ್ನಕ್ಕೆ ಸೋಯಾಬೀನ್ ಕುಕ್ ಮಾಡ್ತಾ ಇದ್ದೇನೆ. ಸೊ ಆ ತರಕಾರಿಯ ಒಂದು ಕಂಟೆಂಟ್ ಸ್ವಲ್ಪ ನಮ್ಮ ಬಾಡಿಗೆ ಕಡಿಮೆ ಹೋಗ್ತದೆ ಅಂತ ಇರುವಾಗ ನಾನು ಬೆಳಗ್ಗಿನ ತಿಂಡಿಯಲ್ಲಿ ಸ್ವಲ್ಪ ತರಕಾರಿ ಹಾಕೋದನ್ನ ಜಾಸ್ತಿ ಮಾಡ್ತೇನೆ. ಪೋಹ ಎಲ್ಲ ಮಾಡುವಾಗ ಅಷ್ಟು ಪೋಹಕ್ಕೆ 2-3 ಪೊಟ್ಯಾಟೊ ಅಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇದಾದ್ರೂನುವೆ 4-5 ಆ ತರ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ದಟ್ ನಮ್ಗೆ ತರಕಾರಿಗಳಿಂದ ಸಿಗ್ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಏನ್ ಬೇಕು ಅದೆಲ್ಲ ಸಿಗ್ತದೆ ಅನ್ನೋದೊಂದೇ ಒಂದು ರೀಸನ್. ಇಲ್ಲಿ ನಾನು ಸೋಯಾಬೀನ್ ತೆಗೆದು ಪಾತ್ರೆ ಹಾಕಿ ಅದನ್ನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಮತ್ತೆ ನಾನು ಪಲ್ಯ ಮಾಡ್ತೇನೆ. ಇವತ್ತು ಗ್ರೇವಿ ತರ ಮಾಡ್ಕೊಳ್ತಾ ಇದ್ದೇನೆ ಸೋಯಾಬೀನ್ ಇದ್ದು. ಮತ್ತೆ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ತೇನೆ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದ್ದೆ ಕೂಡ, ಇವಾಗ ರೈಸ್ ಎಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿ ಅದ್ರ ಜೊತೆಗೆ ಮಿಲೆಟ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ ನಮ್ಮ ಡೈಲಿ ರುಟೀನ್. ಅಂದ್ರೆ ಇದು ಒಂದು ರುಟೀನ್ ಆಗ್ತಾ ಇದೆ ನಮ್ಗೆ ಮಿಲೆಟ್ ಯೂಸ್ ಮಾಡೋದು. ಅದು ಬೇರೆ ಮಿಲೆಟ್ ಅಂತಾನೆ ಅಲ್ಲ, ರಾಗಿ ಕೂಡ ಮಿಲೆಟೇ ಆಗಿರೋದ್ರಿಂದ ನಮ್ಗೆ ರಾಗಿ ಕೂಡ ಈಸಿಲಿ ಅವೈಲೇಬಲ್ ಇರುತ್ತೆ. ಮತ್ತೆ ನಮ್ಗೆ ಅದನ್ನ ಕುಕ್ ಮಾಡೋದು ಕೂಡ ಅಭ್ಯಾಸ ಇರೋದ್ರಿಂದ ಅದನ್ನೇ ಜಾಸ್ತಿ ಯೂಸ್ ಮಾಡಬಹುದು. ನಮ್ಗೆ ಬೇರೆ ಮಿಲೆಟ್ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ. ಆದ್ರೆ ನಾನು ಬೇರೆ ಮಿಲೆಟ್ ಕೂಡ ಯೂಸ್ ಮಾಡ್ತೇನೆ. ಫಾಕ್ಸ್ಟೈಲ್ ಆಗಿರಬಹುದು ಅಥವಾ ಜೋವರ್ ಆಗಿರಬಹುದು. ಕೆಲವೊಂದು ಮಿಲೆಟ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಪರ್ಲ್ ಆಗಿರ್ಬೋದು, ಇಡ್ಲಿ ದೋಸೆ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರ್ತದೆ ಆ ಮಿಲೆಟ್ ಅಲ್ಲಿ ಕೂಡ. ಇದು ಸೋಯಾಬೀನ್ ಗ್ರೇವಿ ಕುಕ್ ಮಾಡಿರೋದು. ಇದು ರಾಗಿ ಮುದ್ದೆಗೆ ಚೆನ್ನಾಗಾಯ್ತು ಆ ದಿನ. ಇವಾಗ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಾವು ಎಲ್ಲ ತರದ್ದು ಸಾಂಬಾರ್ ಅಥವಾ ಏನ್ ಪಲ್ಯ ಏನ್ ಹೇಳ್ತೇವೆ ಅದ್ರಲ್ಲಿ ರಾಗಿ ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ತಿದ್ದೇವೆ. ಹಾಗೆ ಮಾಡಿದ್ರೆ ಮಾತ್ರ ನಮ್ಗೆ ಡೈಲಿ ತಿನ್ನೋದಕ್ಕಾಗತ್ತೆ. ಯಾಕಂದ್ರೆ ನಮ್ ಕಡೆ ಉಪ್ಸಾರು ಮಾಡೋದು, ಸೊಪ್ಪು ಸಾರು ಮಾಡೋದು ಎಲ್ಲ ಇಲ್ಲ. ನಾವು ಜಾಸ್ತಿ ಈ ತರ ಪಲ್ಯ ಸಾರು ಎಲ್ಲ ಮಾಡೋದ್ರಿಂದ ನಾವು ಇದ್ರಲ್ಲೇ ಸೆಟ್ ಆಗ್ಬೇಕಾಗ್ತದೆ ಈ ತರದ್ದು ಫುಡ್ ಅಲ್ಲಿ. ಅಪರೂಪಕ್ಕೊಮ್ಮೆ ಸೊಪ್ಪು ಸಾರು ಉಪ್ಸಾರು ಎಲ್ಲ ಯೂಟ್ಯೂಬ್ ನೋಡಿ ಮಾಡಬಹುದು. ಆದ್ರೆ ಡೈಲಿ ಮಾಡಿದ್ರೆ ನಮ್ ಬಾಡಿಗೆ ಅದು ಅಷ್ಟೊಂದು ಸೆಟ್ ಕೂಡ ಆಗೋದಿಲ್ಲ ಅನ್ಸುತ್ತೆ. ನಮ್ಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಅದು ರುಟೀನ್ ಅಲ್ಲ ನೋಡಿ. ಹಾಗಾಗಿ ಈ ಲ್ಯಾಪ್ಟಾಪ್ ನಾವು ಆ ಟೈಮಲ್ಲಿ ಆರ್ಡರ್ ಮಾಡಿದ್ದು, ಅದೇ ದಿನ ಬಂದಿತ್ತು. ಇಲ್ಲಿ ಓಪನ್ ಮಾಡಿದ್ದಷ್ಟು ಓ ಕಂಪನಿ ಇರ್ನ ಲ್ಯಾಪ್ಟಾಪ್ ಕಂಪನಿ ಪಪ್ಪನ ಲ್ಯಾಪ್ಟಾಪು ವಿಯಾ ಅಮ್ಮನ
ಅದ್ರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ, ಸೊ ಬ್ಯಾಟ್ರಿ ಹಾಕೋದಕ್ಕೆ ವೆಯ್ಟ್ ಮಾಡ್ತಿದ್ದೆ ಇಷ್ಟು ಹೊತ್ತು. ಅಂಡ್ ಇದು ಒಂದು ಟಾಸ್ಕ್ ನಾವು ನಾರ್ಮಲಿ ಅವನಿಗೆ ಕೊಡ್ತೇವೆ. ಏನಂದ್ರೆ ಸ್ವಲ್ಪ ಸ್ಕ್ರೂ ಎಲ್ಲ ಲೂಸ್ ಮಾಡೋದು, ತೆಗಿಯೋದು ಎಲ್ಲ ಇದ್ರೆ ಸ್ವಲ್ಪ ಲೂಸ್ ಮಾಡಿ ಅವನ ಕೈಗೆ ಸ್ಕ್ರೂ ಡ್ರೈವರ್ ಕೊಡ್ತೇವೆ. ಅವನು ಅದನ್ನ ಟೈಟ್ ಮಾಡೋದು, ಲೂಸ್ ಮಾಡೋದು ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಇವಾಗ. ಇದೆಲ್ಲ ಚಿಕ್ಕ ಪುಟ್ಟ ಟಾಸ್ಕ್. ನಾವಿಲ್ಲದಾಗ ಅವ್ರು ಇಂಥದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟ. ಆದ್ರೆ ನಾವಿರುವಾಗ ಮಾಡ್ಬೇಕು ಅಂತ ಹೇಳಿಕೊಟ್ರೆ ನಾವಿರುವಾಗ ಮಾತ್ರ ಇಷ್ಟೊಂದು ಏನು ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ರಿಸ್ಕಿನ ಕೆಲಸ ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಶುರು ಆಗಬಹುದು, ಗೊತ್ತಿಲ್ಲ. ಇವಾಗ ಏನು ಜಾಸ್ತಿ ನಾವಿಲ್ಲದಾಗ ಅದನ್ನ ತೆಗಿಯೋದು ಇದನ್ನ ತೆಗಿಯೋದು ಮಾಡೋದಿಲ್ಲ. ಇಲ್ಲಿ ನಾವ್ ಯೂಸ್ ಮಾಡ್ತಿರೋದು ಇದು ರೀಚಾರ್ಜೇಬಲ್ ಬ್ಯಾಟ್ರೀಸ್, ಸೊ ದ್ಯಾಟ್ ನಮ್ಗೆ ಏನು ಮತ್ತೆ ಮತ್ತೆ ಯೂಸ್ ಮಾಡಬಹುದು, ರೀಯೂಸ್ ಮಾಡಬಹುದು. ಇಲ್ಲದಿದ್ರೆ ನಾರ್ಮಲ್ ಬ್ಯಾಟ್ರೀಸ್ ತಗೊಂಡ್ ಬಂದ್ರೆ ಬೇಗ ಚಾರ್ಜ್ ಖಾಲಿ ಆಗ್ತದೆ. ಅದು ಹಣ ವೇಸ್ಟ್ ಅಂತ ಅನ್ನಿಸ್ತು ನಮ್ಗೆ. ಅದಕ್ಕೋಸ್ಕರ ಇದನ್ನ ನಾವು ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿದ್ವಿ. ಇವಾಗ ಮತ್ತೆ ಒಂದು ಸೆಟ್ ಪರ್ಚೇಸ್ ಮಾಡಿದ್ದೇವೆ. ಯಾಕಂದ್ರೆ ಈ ಲ್ಯಾಪ್ಟಾಪಿಗೆ ಬೇಕು, ಪಿಯಾನೋಗ್ ಹಾಕೋದಾದ್ರೆ ಪಿಯಾನೋಗ್ ಬೇಕು, ಮತ್ತೆ ಒಂದು ಕೆಲವೊಂದು ಟಾಯ್ಸ್ಗೆ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೇವೆ ಈ ಬ್ಯಾಟ್ರೀಸ್ ನ. ಈ ಲ್ಯಾಪ್ಟಾಪ್ ಅವಾಗ್ಲೇ ನೀವು ನೋಡಿರ್ಬಹುದು. ಅವನು ಯಾವ ಬ್ರ್ಯಾಂಡ್ ಅಂತ ಕೇಳಿದ್ರೆ ಅವನಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಅದನ್ನ ನೋಡ್ತಿದ್ದ ತಿರ್ಗಿಸಿ ಏನಾದ್ರೂ ಕಾಣ್ತಿದ್ದ ಲೆಟರ್ಸ್ ಅಂತ ಹೇಳಿ. ನಾನು ಯಾವ್ದು ಲ್ಯಾಪ್ಟಾಪ್ ಯೂಸ್ ಮಾಡ್ತೇನೆ, ಧೀರಜ್ ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತಾನೆ. ಅಥವಾ ನಾವು ಒಮ್ಮೆ ಹೇಳಿದ್ರೆ ಸಾಕು ನೆನ್ಪಿಟ್ಕೊಂಡು ಮತ್ತೆ ಅದನ್ನೇ ಹೇಳ್ತಾನೆ. ಸೊ ಚಿಕ್ಕ ಮಕ್ಳಿಗೆ ನಾವು ದೊಡ್ಡ ದೊಡ್ಡ ಟಾಸ್ಕ್ಸ್ ಏನು ಹೇಳಿ ಕೊಡ್ಬೇಕಂತಿಲ್ಲ. ಅವ್ರದ್ದು ಮೆಮರಿ ಏನು ಇಂಪ್ರೂವ್ ಆಗೋದಕ್ಕೆ ಅಷ್ಟೇ ಸಿಂಪಲ್ ಆಗಿ ಹೇಳಿಕೊಟ್ರೆ ಸಾಕು. ಅದು ಏನಾದ್ರೂ ಒಂದು ಹೇಳಿಕೊಟ್ರೆ ಮೇ ಬಿ ಅದನ್ನೇ ಒಂದು ವಾರ ರಿಪೀಟ್ ಮಾಡ್ತಾ ಇದ್ರೆ ಮತ್ತೆ ಅವ್ರಿಗೆ ಅದು ನೆನ್ಪು ಉಳಿತದೆ. ಇವಾಗ ನಾನು ಇದ್ರದ್ದೊಂದು ಲಾಂಗ್ ಬ್ಯಾಕ್ ಹಾಕಿದ್ದೆ ಅವನಿಗೆ 2 ವರ್ಷದ ಟೈಮಿಗೆ ಹಾಕಿದ್ದೆ ಅನ್ಸುತ್ತೆ. ನಮ್ಮ ದೇಶ ಯಾವುದು, ನಮ್ದು PM ಯಾರು, ಮತ್ತೆ ನಮ್ಮ ರಾಷ್ಟ್ರೀಯ ಪಕ್ಷಿ, ಮತ್ತೆ ಪ್ರಾಣಿ, ಮರ, ಇದೆಲ್ಲ ಹೇಳಿಕೊಟ್ರೆ ಅವ್ರು ನೆನ್ಪಿಟ್ಕೊಳ್ತಾರೆ. ಅವ್ರಿಗೆ ಏನು ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದ್ರೂ ನೆನ್ಪಿಟ್ಕೊಳ್ತಾರೆ. ನೆನ್ಪಿಟ್ಕೊಂಡು ಹೇಳ್ತಾರೆ. ಮತ್ತೆ ನಾವು ಟಿವಿಯಲ್ಲಿ ಬೇಕಾದ್ರೆ ನಾವ್ ಯಾವಾಗಾದ್ರೂ ಒಮ್ಮೆ ಟಿವಿ ಹಾಕ್ತೇವಲ್ವಾ, ಅವರಿಗೆ ವಾರದಲ್ಲಿ 1-2 ದಿನ ಹಾಕ್ತೇವೆ ಎಲ್ಲರೂ. ಸೊ ಆ ಟೈಮಲ್ಲಿ ನಾವು ಅವರಿಗೆ ಅದನ್ನ ಪಿಕ್ಚರ್ಸ್ ತೋರಿಸಿ ಕೂಡ ಹೇಳ್ಬಹುದು. ಅಥವಾ ಅದ್ರದ್ದೇ ಕೆಲವೊಂದು ವಿಡಿಯೋಸ್ ಇರ್ತದೆ, ಅದನ್ನ ನಾವು ತೋರಿಸಬಹುದು. ಅವಾಗ ಅವರಿಗೆ ರಿಯಲೈಸ್ ಮಾಡ್ಕೊಳ್ತಾರೆ, ಓಕೆ ಅಮ್ಮ ಹೇಳಿದ್ದು ಇದೇ ಅದು ಪ್ರಾಣಿ, ಇದೇ ಪಕ್ಷಿ, ಆತರ ಎಲ್ಲ ಅವರು ರಿಯಲೈಸ್ ಮಾಡ್ಕೊಳ್ತಾರೆ. ಅವರಿಗೆ ಆ ಪಿಕ್ಚರ್ ನೋಡಿದ್ರೆ ಇನ್ನು ಗೊತ್ತು ಜಾಸ್ತಿ ಆಗ್ತದೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಸೊ ಇಂಥದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳಿಕೊಟ್ರೆ ಸಾಕು, ಅವ್ರದ್ದು ಮೆಮರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಯಾವಾಗ್ಲೂ ಓಡೋದು, ಜಿಗಿಯೋದು, ನಲಿಯೋದು, ಹೊರಗಡೆ ಹೋಗೋದು, ಸುಮ್ನೆ ಆ ಕಡೆ ಈ ಕಡೆ ಹೋಗಿ ಆಡೋದು, ಓಕೆ ಅದು ಬೇಕು. ಫಿಸಿಕಲ್ ಆಕ್ಟಿವಿಟಿ 100% ಬೇಕೇ ಬೇಕು ಎಲ್ಲ ಮಕ್ಳಿಗೂನುವೆ. ಆದ್ರೆ ಒಂದು ಕಡೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ದೊಡ್ಡವ್ರು ಹೇಳೋದು ಕೇಳೋದು, ಅಥವಾ ಏನಾದ್ರೂ ಒಂದು ಟಾಯ್ಸ್ ಇದ್ರೆ ಅದನ್ನ ಒಂದ್ ಕಡೆ ಕುತ್ಕೊಂಡು ಆಡೋದು, ಅದನ್ನೆಲ್ಲ ಹೇಳಿಕೊಟ್ರೆ ತುಂಬಾ ಒಳ್ಳೇದು. ಆ ದಿನ ಮಾತ್ರ ಅವನಿಗೆ ತುಂಬಾ ಖುಷಿ ಆಗಿತ್ತು. ಮಲ್ಕೊಳ್ಳುವಾಗ ನನಗೆ ಆ ಲ್ಯಾಪ್ಟಾಪ್ ಬೇಕೇ ಬೇಕು ಆತರ ಅದನ್ನ ಹಿಡ್ಕೊಂಡೇ ಮಲ್ಕೊಂಡಿದ್ದ. ಯಾಕಂದ್ರೆ ಅವನು ತುಂಬಾ ಇಷ್ಟಪಡ್ತಿದ್ದ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿ. ತುಂಬಾ ದಿನದಿಂದ ಕೇಳ್ತಿದ್ದ. ನಾವೇ ಸ್ವಲ್ಪ ಡಿಲೇ ಮಾಡ್ತಾ ಇದ್ವಿ. ಇವಾಗ ಬಂತಲ್ವಾ, ಸೊ ಅವನಿಗೆ ಅದನ್ನ ಬಿಡೋದಕ್ಕೆ ಮನ್ಸಿರ್ಲಿಲ್ಲ. ಅದನ್ನ ಹಿಡ್ಕೊಂಡೇ ಮಲ್ಕೊಂಡಿದ್ದ. ಅದನ್ನ ತೆಗ್ದು ಸೈಡಿಗೆ ಇಡ್ಬೇಕು, ಇಲ್ಲದಿದ್ರೆ ಅದ್ರ ಮೇಲೆ ಎಲ್ಲ ಬಿದ್ರೆ ಸೇಫ್ ಅಲ್ಲ ನೋಡಿ. ಅದಕ್ಕೋಸ್ಕರ ಅದನ್ನ ತೆಗ್ದು ಅಲ್ಲೇ ಸ್ವಲ್ಪ ದೂರದಲ್ಲಿ ಸೈಡಿಗೆ ಇಟ್ಟಿದ್ದೆ. ಅಂಡ್ ಮಲ್ಗೋದಕ್ಕಿಂತ ಮೊದ್ಲೇ ಅವನಿಗೆ ಹೇಳಿದ್ದೆ, ನೀನು ಎದ್ದೇಳುವಾಗ ಅಳ್ಬಾರ್ದು, ಇಲ್ಲೇ ಪಕ್ಕದಲ್ಲಿ ಇರ್ತದೆ ಲ್ಯಾಪ್ಟಾಪ್, ಫಸ್ಟಿಗೆ ನೋಡಿ ಮತ್ತೆ ಅದನ್ನ ಇಟ್ಕೊಂಡು ಬಾ ಹೊರಗಡೆ, ಅಳ್ಬೇಡ ಅಂತ ಹೇಳಿ. ಅವನು ಹೆಚ್ಚಾಗಿ ಅಳೋದಿಲ್ಲ ಎಚ್ಚರ ಆದಾಗ. ಕೆಲವೊಂದ್ಸಲ ನಿದ್ದೆಯಲ್ಲಿ ಏನೋ ಒಂದು ನೆನ್ಪಾಗುತ್ತೆ, ಅಥವಾ ಕೈಯಲ್ಲಿ ಏನೋ ಒಂದು ಹಿಡ್ಕೊಂಡದ್ದು ಹೇಳುವಾಗ ಇಲ್ಲ ಅಂತ ಎಲ್ಲ ಇರುವಾಗ ಸ್ವಲ್ಪ ಅಳ್ತಾನೆ. ಅದಕ್ಕೋಸ್ಕರ ಅದನ್ನೆಲ್ಲ ಹೇಳಿ ಅವ್ರಿಗೆ ಇವಾಗ್ಲೇ ಅರ್ಥ ಮಾಡ್ಸಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಮೇ ಬಿ ಕೆಲವೊಂದ್ಸಲ ಮಿಸ್ ಆಗುತ್ತೆ, ಬಟ್ ಆ ಒಂದು ಅರ್ಥ ಮಾಡುವಂತಹ ಒಂದು ಮೈಂಡ್ ಸೆಟ್ ಅನ್ನ ಕೂಡ ನಾವೇ ಅವರಿಗೆ ಕೊಡಬಹುದು ಈ ಏಜ್ ಅಲ್ಲಿ. ಸೊ ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಇಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.